ಮೋದಿಯವರ ವಿಚಾರ ಕೇಳೋದಾದ್ರೆ ಅವರು ಇವಾಗ್ಲೂ ಕೂಡ ಅವರ ಜನ ಅಥವಾ ಅವರ ನಾಯಕರು ಈಗಲೂ ಕೂಡ ಏನ್ ಹೇಳ್ತಾರೆ, ಮೇಲೆ ಮೋದಿ ಬೇಕಪ್ಪ, ನಮ್ಮ ದೇಶದ ಸಂರಕ್ಷಣೆ ಆಗ್ಬೇಕು ಅಂದ್ರೆ ಮೋದಿ ಬೇಕು, ಸೊ ಅವ್ರನ್ನ ನೋಡಿ ವೋಟ್ ಮಾಡಿ, ನಮ್ಮನ್ನ ನೋಡದೇ ಇದ್ರು ಅವ್ರನ್ನ ನೋಡಿ. ಈ 3ನೇ ಎಲೆಕ್ಷನ್ ಇದು. ಇವಾಗ ಅವ್ರಿಗೆ ಮತ್ತೆ ಅವಕಾಶ ಕೊಟ್ವಿ ಅಂತಂದ್ರೆ ಮತ್ತೆ 5 ವರ್ಷಗಳ ಕಾಲ ಅವ್ರು ಮತ್ತೆ ಆಳ್ವಿಕೆ ನಡೆಸ್ತಾರೆ. ದೇಶದ ಸಂರಕ್ಷಣೆ ಅನ್ನುವಂತಹ ಪದವನ್ನ ಅಲ್ಲ ಬೆಳೆಸ್ತಾರೆ. ದೇಶ ಒಡೆದು ಇಬ್ಬಾಗ ಆಗಿದೆ ಅಥವಾ ಅದೆಷ್ಟು ಚಿದ್ರ ಆಗಿದೆಯೋ ಗೊತ್ತಿಲ್ಲ, ಈ ಬೇರೆ ಬೇರೆ ಕಾರಣಗಳಿಂದ. ಆದ್ರೂ ಕೂಡ ದೇಶದ ಸಂರಕ್ಷಣೆ ಅನ್ನುವಂತ ಮಾತಾಡ್ತಾರೆ. ಹೊರಗಡೆ ಎಲ್ಲ ಸೆಕ್ಯೂರ್ ಮಾಡ್ಕೊಂಡು ಒಳಗಡೆ ಸಮಸ್ಯೆಗಳನ್ನ ಇಟ್ಕೊಂಡ್ರೆ ಅದು ದೇಶ ಸುರಕ್ಷಿತವಾಗಿದ್ದ ಹಾಗೆ ಸರ್. ನೋಡ್ರಿ, ಸುರಕ್ಷಿತವಾಗಿ ನಾವು ಪಾಕಿಸ್ತಾನ ಜೋಡಿ ಸುರಕ್ಷಿತವಾಗಿದ್ದೀವಿ ಅಂತಲ್ಲ. ಇಲ್ಲಿವರೆಗೆ ನಾವು ಪಾಕಿಸ್ತಾನದ ಒಂದು ಇಂಚು ಸಹಿತ ಗೆಲ್ಲಿಲ್ಲ. ಇವರು ಗೆಲ್ಗಿಟ್ಟ ಮತ್ತು ಇನ್ನುಳಿದು ಇದನ್ನ ಪಾಕಿಸ್ತಾನ ಅಕ್ಯುಪೈಡ್ ಅಂತ ಏನಕ್ಕೆ ಕೈತಾರೆ ಕಾಶ್ಮೀರ, ಅದನ್ನು ತೋಳು ದೂರ ಉಳಿದಿ ಆ ಬಾರ್ಡ್ರನ್ನ ದಾಟಕ್ಕಾಗಿಲ್ಲ. ಈಗ ಹೇಳ್ತಾ ಇದ್ದಾರೆ ಮುಂದೆ ತೋಳ್ತೀವಿ ಅದನ್ನು ಅಂತೇಳಿ, ಅದು ಅಸಾಧ್ಯದ ಮಾತು. ಒಂದು ಇನ್ನು ಎರಡನೇದು, ಪಾಕಿಸ್ತಾನ ಅಂದ್ರೆ ನಮ್ಮ ಬಾರ್ಡರ್ ಇಲ್ಲ. ಇನ್ನೊಂದು ಚೈನಾ ಅದ. ಈಗಾಗಲೇ ಚೈನಾ ನಮ್ಮ ಒಳಗೆ ಬಂದಾಗ ಅಲ್ಲಿ ಹಳ್ಳಿಗಳನ್ನು ಮತ್ತೆ ರಚನೆ ಮಾಡಿ ಕೂತಿದ್ದೆ ನಾವು ಇವತ್ತು ನೋಡ್ತಾ ಇದ್ದೀವಿ. ನಮ್ಮ ಒಳಗೆ ಬಂದಿದ್ದಾರೆ ಇವತ್ತು. ಇವ್ರು ಹೆಂಗೆ ಸುರಕ್ಷಿತ ಕೊಡ್ತಾರಪ್ಪ ನಮಗೆ ಇಂಡಿಯಾಗ? ಎಷ್ಟು ಮಟ್ಟಿಗೆ ಸುರಕ್ಷತೆ ಐತಿಲ್ಲ. ಇನ್ನು ಭಾರತದೊಳಗೆ ಹಿಂದೂ ಮತ್ತು ಮುಸಲ್ಮಾನರು ಕೂಡಿ ಹೋದಂಥ ದಿನನಿತ್ಯ ಜಗಾಡುವಂಥ ವ್ಯವಸ್ಥೆ ತಯಾರು ಮಾಡಲಿಕ್ಕಿದ್ದಾರೆ. ಭಯೋತ್ಪಾದನೆ ಕಡಿಮೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಲ್ಲೇ ಅವ್ರು ನಡೀತಾ ಇರೋದನ್ನು ಸುಳ್ಳಲ್ಲ. ಇಲ್ಲೇ ನಾವು ಮೊನ್ನೆ ಈ ಒಂದು ಬೆಂಗಳೂರಲ್ಲಿ ಆಗಿದ್ದು ನೋಡಿದ್ವಿ, ಮತ್ತೆಲ್ಲೋ ಆಗಿದ್ದು ನೋಡಿದ್ವಿ, ನಡೀತಾ ಇದ್ದಾವೆ. ಹೋಗಿಲ್ಲ, ಪೂರ್ತಿ ರೂಟೌಟ್ ಆಗಿಲ್ಲ. ರೂಟೌಟ್ ಆಗಿಲ್ಲ ಅಂದ್ರೆ ಇದರ್ಥ ಅದ್ರ ಬೂದಿ ಮುಚ್ಚಿದ ಕೆಂಡದಂಗೆ ಅದಾವೆ. ಅದು ಯಾವಾಗ ಸ್ಫೋಟ ಆಗ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವರಿಂದ ದೇಶ ಸುರಕ್ಷಿತ ಆಗಿತ್ತಂದ್ರೆ ಅದು ಚೈನಾದವ್ರು ಯಾಕೆ ಒಳಗೆ ಬರ್ತಾಯಿದ್ರು, ಒಳಗೆ ಯಾಕೆ ಬಂದಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಪಾಕಿಸ್ತಾನ ಹೌದಪ್ಪ, ನಾವು ಇವತ್ತು ಗಿರ್ಗಿಟ್ ಹೊಡೆದ್ವಿ, ಗಿರ್ಗಿಟ್ ನಮ್ಮ ಒಳಗೆ ಬಂದದ, ಅಲ್ಲಿ ಪೂರ್ಣ ಶಾಂತಿ ಐತಿ. ಪ್ರತಿಯೊಂದು ಮನೆಗೆ ಒಬ್ಬ ಸೈನಿಕದಾರ ಐತಿ. ಇದು ಕಾಶ್ಮೀರದಾಗ ಇವತ್ತು ಅಲ್ಲಿ ರಿಪೋರ್ಟ್ಸ್ ಇದ್ದಾವೆ. ಪ್ರತಿಯೊಂದು ಮನೆಗೆ ಒಬ್ಬ ಸೈನಿಕ ಇದ್ದರೂ ಸಹಿತ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಂಟ್ರೋಲ್ ಇಲ್ಲ. ಹಾಗಾದರೆ ಕಂಟ್ರೋಲ್ ಇದ್ದಿದ್ರೆ ನಮ್ಮ ಕಾಶ್ಮೀರಿ ಪಂಡಿತರ ಮತ್ತು ಜಮ್ಮುಕ್ಕೆ ಹೊಳೆ ಓಡಿ ಯಾಕೆ ಬರ್ತಿದ್ರು? ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಗೌರ್ಮೆಂಟ್ ಜಾಬ್ ಕೊಡ್ತಾ ಇದ್ದಾರೆ ಇವರಿಗೆ. ಹೋಗ್ರಿ, ನಿಮ್ಗೆ ಉದ್ಯೋಗ ಕೊಡ್ತೀವಿ, ಮಾಸ್ತರ್ ಆಗಿರಿ, ಬ್ಯಾಂಕ್ದಾಗ ಕ್ಲರ್ಕ್ ಆಗಿರಿ, ಮತ್ತೆ ಆಗಿರಿ, ಗೌರ್ಮೆಂಟ್ ಜಾಬ್ ಕೊಟ್ಟರು ಅಲ್ಲಿ ಇರ್ಲಿಕ್ಕೆ ತಯಾರಿಲ್ಲ. ಅದು ಕಾಶ್ಮೀರದ ಪಂಡಿತರು, ಕಾಶ್ಮೀರದ ಪ್ರೇಮಿಗಳು ಅಲ್ಲಿ ಉಳಿತಾ ಇಲ್ಲ. ಅಂದಾಗ ಅಲ್ಲಿ ಸೆಕ್ಯೂರಿಟಿ ಹೆಂಗದ, ಎಲ್ಲದ, ಹೆಂಗೆ ನಂಬುದು ಇವ್ರನ್ನ? ಬರೀ ಇವ್ರು ಬಾಯಿ ಮಾತಿಂದ ಹೇಳಿದ್ದೆ ಸೆಕ್ಯೂರಿಟಿನ, ಹಂಗಾದ್ರೆ ಅವ್ರು ಯಾಕೆ ಅಲ್ಲಿಲ್ಲ? ಇದಕ್ಕೆ ಮೊದಲು ಉತ್ತರ ಕೊಡ್ಬೇಕಾಗ್ತದೆ. ಈ ಬಾರಿ ಒಂದ್ ವೇಳೆ ಮೋದಿ ಅವರು ಗೆದ್ದು ಬಂದ್ರೆ ನಿಜಕ್ಕೂ ಸರ್ವಾಧಿಕಾರ ಅನ್ನೋದು ನಮ್ಮ ದೇಶದಲ್ಲಿ ಅಪ್ಲೈ ಆಗುತ್ತಾ? ನಿಮ್ಗೆ ಅನ್ಸುತ್ತೆ? ನೋಡ್ರಿ, ಅಬ್ಸಲ್ಯೂಟ್ ಮೆಜಾರಿಟಿ 400 ಮೇಲೆ ಹೋದ್ರೆ ಇದು ಭಾಳಷ್ಟು ಸತ್ಯ ಆಗ್ತದೆ. ಸತ್ಯಕ್ಕೆ ಸಮೀಪದ. ಏನಾದರೂ ಅಷ್ಟೇ 272 ಅಲ್ಲೇ ಆಜು ಉಳಿದ್ರೆ ಆಗೋದು ಭಾಳ ಕಷ್ಟ ಅಲ್ಲ. ಅದೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿರೋಧ ಪಕ್ಷ ಭಾಳ ಬಲಿಷ್ಠ ಆಗೋದ್ರಿಂದಾಗೆ ಮೋದಿ ಅವರಿಗೆ ಹಿಂದಿನ ಒಂದು ತಾಕತ್ತು ಇರೋದಿಲ್ಲ. ಮತ್ತು ಅದರಲ್ಲೂ ಸಮ್ಮಿಶ್ರ ಸರ್ಕಾರ ಅದಂತೂ ಮುಗಿದೋಯ್ತು. ಸಮ್ಮಿಶ್ರ ಸರ್ಕಾರ ಒಂದೇಳೆ ಆಗೋದು ಬಂದ್ರೆ ಆ ಸಂದರ್ಭದಲ್ಲಿ ಮೋದಿ ಅವ್ರನ್ನ ಪ್ರಧಾನಿ ಮಾಡೋದಕ್ಕೆ ಇವರು ವಿರೋಧಗಳು ಬಿಡುವುದಿಲ್ಲ. ಇದೊಂದು ಸಮಾಧಾನ ಪಡುವಂಥ ವಿಷಯ. ಮೋಸ್ಟ್ಲಿ ಸಮ್ಮಿಶ್ರ ಸರ್ಕಾರ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದರೆ ಬಲಿಷ್ಠ ಸರ್ಕಾರ ಅಲ್ಲ, ಹಾಗೆ ಹೀಗೆ ಹೇಳ್ತಾ ಇದ್ದಾರೆ. ಬಲಿಷ್ಠ ಸರ್ಕಾರ ಬೇಕು, ಆದರೆ ಬಲಿಷ್ಠ ಸರ್ಕಾರ ಸರ್ವಾಧಿಕಾರಿ ಆಗಬಾರ್ದು. ಇದು ಸಿಂಪಲ್ ಪಾಲಿಸಿ ಇಲ್ಲ. ಓಕೆ, ಕೊನೆಯದಾಗಿ ಕೇಳೋ ಹಾಗಿದ್ರೆ